ಕರ್ನಾಟಕದಲ್ಲಿ ಫೈನಲ್ ಆಗಬೇಕಾಗಿತ್ತು. ನಾವು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದು. ಆದರೆ ಅವರು ಗುಜರಾತ್ನವರು ತಂದೆ ಆದಂಥ ಪ್ರಭಾವ ಬೀರಿ ನಮ್ಮಿಂದ ಕಿತ್ಕೊಂಡಿದ್ದಾರೆ. ಅದಕ್ಕೆ ಮುಂದೆ ಕಿತ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಏನೇನು ಬೇಕೋ ಸಿದ್ಧತೆಗಳನ್ನು ನಾವು ಮಾಡ್ತಾಯಿದ್ದೀವಿ. ಒಂದು ಟೈಮ್ ಮುಗಿದಿದೆ. ಸೊ ಅದರಿಂದ ನಮ್ಮ ಸ್ಟೇಡಿಯಮ್ಗೆ ಅನ್ಯಾಯ ಆಗಿರ್ಬೋದು, ನಮ್ಮಲ್ಲಿರುವಂಥ ಯುವಕರಿಗೆ ಅನ್ಯಾಯ ಆಗಿರ್ಬೋದು. ಸೊ ಆದರೆ ನಮ್ಮ RCB ಕರ್ನಾಟಕದ ಹೆಸರಿನಲ್ಲಿ ಏನು ನಮ್ಮ ಸ್ಟೇಟು IPL ಇದೆ, ಭಾಳ ಚೆನ್ನಾಗಿ ಆಡಿದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಎಲ್ಲರೂ ಕೂಡ ಶುಭವಾಗಲಿ. ಸೊ ಆನ್ ಬಿಹಾಫ್ ಆಫ್ ದಿ ಸ್ಟೇಟ್ ಆಫ್ ಕರ್ನಾಟಕ and all the fans of Karnataka, RCB followers, I wish them you have made proud Karnataka proud, RCB proud. ಶಿಕ್ಷಣ ಅಂತಂದರೆ ಭಾಳ ಪ್ರಿಯವಾದ್ದು. ಇವತ್ತು ಹೊಸ ವರ್ಷ, ಶಿಕ್ಷಣ ಶೈಕ್ಷಣಿಕ ವರ್ಷ ಇವತ್ತು ಪ್ರಾರಂಭ ಆಗ್ತಾಯಿದೆ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ನಮ್ಮೆಲ್ಲರ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಈ ಶಿಕ್ಷಣ ವರ್ಷಕ್ಕೆ ತಾವೆಲ್ಲ ಕಾಲಿಡ್ತಾ ಇದ್ದೀರಿ. ಇಡೀ ಇವತ್ತು ನಮ್ಮ ರಾಜ್ಯ, ಇಡೀ ದೇಶದನ್ನು ನೋಡಿ ಪ್ರಪಂಚದಲ್ಲಿ ಕರ್ನಾಟಕ ರಾಜ್ಯವನ್ನು ನೋಡಬೇಕು ಅಂದರೆ ನಿಮ್ಮ ಹಿರಿಯ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಿಂದ ಯಾರು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಅವರು ಮಾನವ ಸಂಪನ್ಮೂಲಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ಅವರ ಜ್ಞಾನದ ಭಂಡಾರ ಇಡೀ ವಿಶ್ವ ಆಕರ್ಷಣೆಯನ್ನು ಮಾಡ್ತಾಯಿದೆ. ಇಡೀ ಪ್ರಪಂಚದಲ್ಲ ಎಲ್ಲ ವಿಶ್ವವಿದ್ಯಾನಿಲಯಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಕಲ್ತವರಿದ್ದಾರೆ, ಇಲ್ಲಿಂದ ಹೋಗಿ ಕಲ್ತವರಿದ್ದಾರೆ. ಅಂದರೆ ಬೇಸಿಕ್ ಎಜುಕೇಷನ್ ನಮ್ಮ ಕರ್ನಾಟಕದಲ್ಲಿ. ಸೊ ಇವತ್ತು ಎಲ್ಲರೂ ಕೂಡ ಇಲ್ಲಿ ಒಳ್ಳೆ ವಿದ್ಯಾರ್ಥಿಗಳಿದ್ದಾರೆ, ಹ್ಯೂಮನ್ ರಿಸೋರ್ಸಸ್ ಇದೆ, ಪ್ರೊಫೆಸರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ ಅಂಥೇಳಿ ಎಲ್ಲರೂ ಕೂಡ ನಮ್ಮ ಕಡೆ ನೋಡ್ತಾ ಇದ್ದಾರೆ. ಭಾರತವನ್ನು ಕರ್ನಾಟಕದ ಮುಖಾಂತರ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹಿರಿಯರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, IIM ಇರ್ಬೋದು, ಟಾಟಾ ಇನ್ಸ್ಟಿಟ್ಯೂಟ್ ಇರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು, ನ್ಯಾಷನಲ್ ಲಾ ಸ್ಕೂಲ್ ಇರ್ಬೋದು, ISRO ಇರ್ಬೋದು, ಮತ್ತು ಎಲ್ಲ PSUಗಳಿರ್ಬೋದು, HAL ಮತ್ತು IIFL, ಬೇರೆ ಬೇರೆ ನಮ್ಮ ಡಿಫೆನ್ಸ್ ಸೆಕ್ಷನಲ್ಲಿರ್ಬೋದು, ಎಲ್ಲ ಕೂಡ ಇಲ್ಲೇ ಪ್ರಾರಂಭವನ್ನು ಮಾಡುತ್ತೆ. ಸೊ ಮುಂದೆ ನೀವೆಲ್ಲ ಅದನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕೂಡ ತಮ್ಮ ವಿದ್ಯಾಭ್ಯಾಸವನ್ನು ತಾವು ಮಾಡಬೇಕಾಗ್ತದೆ. ಸೊ ಈಗ ಹೊಸ ಯುಗಕ್ಕೆ ಹೋಗ್ತಾ ಇದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಈ ದೃಷ್ಟಿಯಿಂದ ನೀವು ಕೂಡ ಅದಕ್ಕೆ, ನಾವು ಕೂಡ ನಮ್ಮ ಸರ್ಕಾರದ ವತಿಯಿಂದ ಮುಂದೆ ಅನೇಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ. ನಮ್ಮ ಶಿಕ್ಷಣದ ಹೊಸ ಪ್ರೈಮರಿ ಎಜುಕೇಷನ್ ನೀತಿ ಏನಿದೆ ಕರ್ನಾಟಕ ರಾಜ್ಯದ್ದು, ಅದ್ರ ಬಗ್ಗೆ ನಾನು ತಿಳಿಸ್ತೇನೆ. ಸೊ ಅದಕ್ಕೆ ನಾನು ತಮಗೆ ಈ ವರ್ಷ ತಾವೆಲ್ಲ ಕಾಲಿಡ್ತಾ ಇದ್ದೀರಿ. ಸೊ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ, ಯಶಸ್ಸಾಗಲಿ. ಕರ್ನಾಟಕದ ಕೀರ್ತಿಯನ್ನು ಎಲ್ಲರೂ ಕೂಡ ಕಾಪಾಡಬೇಕು. ನಮ್ಮ ಗ್ರಾಮೀಣ ಪ್ರದೇಶದ ಹಳ್ಳಿ ಮಕ್ಕಳಿಗೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾರಾದರೂ ವಿದ್ಯಾಭ್ಯಾಸ ಮಾಡ್ತಾಯಿದ್ದೀವಿ, ನೀವು ಯಾರು ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು. ಏನಪ್ಪ ಅಂದರೆ ಕೆಲವರು ಗೌರ್ಮೆಂಟ್ ದೊಡ್ಡ ದೊಡ್ಡ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಅವ್ರ ಸಾಧನೆ ಏನು, ನಮ್ಮ ಸಾಧನೆ ಏನು ಅಂತೇಳಿ ನೀವು ಕಳ್ಕೊಳ್ಬಾರ್ದು. ಅವ್ರಿಗಿನ್ನ ಕೂಡ ಇವತ್ತಿನ ಕಾಲದಲ್ಲಿ ನಮ್ಮ ಟೀಚರ್ಸು ಕೂಡ ಉತ್ತಮವಾಗಿ ನಿಮಗೆ ಪಾಠ ಪ್ರವಚನ ಮಾಡಿದ್ದಾರೆ. SLCಗಳಲ್ಲಿ ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಕೂಡ ಇದೆ. ಸೊ ಇದು ನೀವು ಮೂಲಭೂತವಾಗಿ ನಿಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ ಏನಿದೆ ಅದು ಉತ್ತಮವಾಗೇ ಇದೆ. ಸೊ ಅದರಿಂದ ಮುಂದಕ್ಕೆ ಇನ್ನೂ ಅನೇಕ ರೂಪಗಳನ್ನು ಅದಕ್ಕೆ ಕೊಡ್ತೇವೆ. ಸೊ ಈ ವರ್ಷ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ನಮ್ಮ ಈಗಿರೋ ಸರ್ಕಾರ, ಮುಂದೆ ಬರುವ ಸರ್ಕಾರ, ಎಲ್ಲರ ಪರವಾಗಿ ನಾವು ತುಂಬ ಹೃದಯದ
ಶುಭವನ್ನು ಹಾರೈಸ್ತಾರೆ. ಸರ್ ದೆಹಲಿಗೆ ಹೋಗ್ತಾ ಇದ್ದಾರೆ ಸರ್, ಇದೇ ಶೈಕ್ಷಣಿಕ ವರ್ಷದಲ್ಲಿ ಇನ್ನೊಂದು ಚಾಲೆಂಜ್ ಇದೆ ಸರ್. ತಮ್ಮ ಸರ್ಕಾರ ಕೈಗೊಂಡಂತ ತೀರ್ಮಾನ ಹಿಜಾಬ್ ವಿಚಾರಕ್ಕೆ ಕೌಂಟರ್ ಆಗಿ ಫಸ್ಟ್ ದಿನದಿಂದ ಕೇಸರಿ ಶಾಲನ್ನ ಕೊಡ್ತೀವಿ ನಾವು ಅನ್ನುವಂಥ ಅಭಿಯಾನವನ್ನು ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ ಸರ್. ಆಮೇಲೆ ಮಾತಾಡೋಣ, ಕೇಸರಿ ಶಾಲ್ ಬೇಕು, ರಾಷ್ಟ್ರಧ್ವಜದ ಶಾಲ್ ಬೇಕು, ಅವೆಲ್ಲ ಆಮೇಲೆ ಚರ್ಚೆ ಮಾಡೋಣ. ಈಗೆಲ್ಲ ಚರ್ಚೆ ಮಾಡೋದಲ್ಲ. ಸೊ ನಾನು ದೆಹಲಿಗೆ ನಾನು ಸಿದ್ದರಾಮಯ್ಯ ಸಾಹೇಬರು ಹೋಗ್ತೇನೆ. ಪಟ್ಟಿ ಫೈನಲ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.